ಇರ್ಬೋದು, ಇದ್ರೆ ಇರ್ಲಿ, ಏನಂತೆ, ಸ್ವಾಗತ ಮಾಡ್ತೀನಿ ನಾನು. ಪೂರ್ಣ ಪ್ರಮಾಣದ ಅಧ್ಯಕ್ಷರಾದ್ರೆ ಎಲ್ಲ ಗೊಂದಲಗಳಿಗೆ ಒಂದು ಇತಿಶ್ರೀ ಹಾಡ್ದಂಗೆ ಅಲ್ವೇ. ಈಗ ನೋಡಿ, ಗೊಂದಲ ಸೃಷ್ಟಿ ಆಗಿರೋದೇನೆ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಘೋಷಣೆ ಮಾಡದಂಥದ್ದು. ಅದರಲ್ಲಿ ಏನು ಹೇಳ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇರ್ತಾರೆ, ಆಮೇಲಿಂದ ಓನ್ಲಿ DCM ಇರ್ತಾರೆ. DCM ಅವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಮುಂದುವರಿತಾರೆ. ಮೂರೇ ಅಂಶ ತಾನೇ ಹೇಳಿರೋದು. ಪಾರ್ಲಿಮೆಂಟ್ ಚುನಾವಣೆ 6 ತಿಂಗಳಾಯ್ತಲ್ಲ, ಬದಲಾವಣೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತಕ್ಕಂಥ ಗೊಂದಲ ಇದೆ. ಆ ಗೊಂದಲ ನಿವಾರಣೆ ಮಾಡಬೇಕು ಹೈಕಮಾಂಡ್ನವರು ಅಂತಕ್ಕಂಥ ಮಾತನ್ನ ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಮುಖಂಡರುಗಳು ಹೇಳಿದ್ದಾರೆ. ಆ ಗೊಂದಲದಲ್ಲಿ ಅವರೇ ಹೇಳಿ, ಇವರೇ ಇರ್ತಾರಪ್ಪ ಇನ್ನೂನೆ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇವರೇ ಇರ್ತಾರೆ ಅನ್ನೋ ಸಂತೋಷ. ನಮ್ಗೇನು ಅಡ್ಡಿ ಏನಿಲ್ವಲ್ಲ, ನಾವು ಹೇಳಿ ಅವರೇ ಗೊಂದಲ ಸೃಷ್ಟಿ ಮಾಡಿರೋದು. ಅಲ್ಲ ಸರ್, ಅವರು ಅಧಿಕೃತವಾಗಿ ಅನೌನ್ಸ್ ಆದ್ರೆ ಸರ್ ಅವರೇ ಇರ್ತಾರೆ ಅನ್ನೋದಾದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕಲ್ವಾ? ಅದಾಮೇಲೆ ಅದು ಕಾಂಗ್ರೆಸ್ಸಿನ ನಿಯಮಾವಳಿಗಳು ಏನಿದಾವೆ, ಆ ನಿಯಮಾವಳಿಗಳಂತೆ ಇರ್ತಕ್ಕಂಥದ್ದು ಅಂತೇಳಿ ಎಲ್ಲ ನಿರೀಕ್ಷೆ ಮಾಡ್ತೀವಿ ನಾವು. ಈಗ ಸತೀಶ್ ಜಾರಕಿಹೊಳಿ ಪರವಾಗಿ ಸಾಕಷ್ಟು ಜನ ಶಾಸಕರು ನೀವು ಆಗಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಆಯ್ಕೆಗೆ ತಮ್ಮ ಸಹಮತದಲ್ಲಿ ಅವ್ರು ಆಗೋದಾದ್ರೆ ಬಯಸ್ತಾರೆ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಆದರೆ ಸಂತೋಷ ಪಡೋರಲ್ಲಿ ನಾನು ಮೊದಲಿಗ, ಗೊತ್ತಾಯ್ತಾ. ಆಗ್ಲಿ ಸತೀಶ್ ಜಾರಕಿಹೊಳಿ ಅವರು ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಬಹಳ ಸರಳವಾಗಿರ್ತಾರೆ, ಎಲ್ರಿಗೂ ಕೂಡ ಸಿಗ್ತಾರೆ. ಆಮೇಲಿಂದ ಮನುಷ್ಯ ಎಲ್ರಿಗೂ ಗೌರವ ಕೊಡ್ತಾರೆ, ಸರಳತೆಗಿಂತ ಹೆಚ್ಚಾಗಿ ಎಲ್ರಿಗೂ ಕೂಡ ಗೌರವ ಕೊಡ್ತಕ್ಕಂಥದ್ದನ್ನು ಅವರಲ್ಲಿ ನಾವು ನೋಡ್ತೀವಿ. ಅದರಿಂದ ಅಂಥ ಒಬ್ಬ ಗೌರವ ಕೊಡ್ತಕ್ಕಂಥ ಒಬ್ಬ ಗೌರವ ವ್ಯಕ್ತಿ ಒಂದು ಸ್ಥಾನಕ್ಕೆ ಅಲಂಕಾರ ಮಾಡ್ತಾರೆ ಅಂದರೆ ನಾವೆಲ್ಲ ಸ್ವಾಗತ ಮಾಡಬೇಕು.